ನೋಡಿ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಗೊತ್ತಿದ್ದು ಎಡವಟ್ಟುಗಳನ್ನು ಮಾಡ್ತಿರ್ತೀವಿ. ಉದಾಹರಣೆ ಪೊರಕೆ. ಹೌದಾ? ಪೊರಕೆಯನ್ನು ಏನು ಮಾಡ್ತೀವಿ ನಾವು? ಲಕ್ಷ್ಮಿ ಅಂತ ಹೇಳ್ತೀವಿ. ಹೌದಾ? ಹಳೆ ಪೊರಕೆಗಳನ್ನು ಏನು ಮಾಡ್ತೀವಿ? ವಾರ ನೋಡೋದಿಲ್ಲ, ಒಪ್ಪತ್ತು ನೋಡೋದಿಲ್ಲ, ಗಳಿಗೆ ನೋಡೋದಿಲ್ಲ, ತೆಗೆದು ಹೊರಗಡೆ ಎಸ್ಬಿಡ್ತೀವಿ. ಹೌದಾ? ಯಾವತ್ತೂ ಅಷ್ಟೇ ಪೊರಕೆಯನ್ನು ಶುಕ್ರವಾರ ಆಗಿರಲಿ, ಮಂಗಳವಾರ ಆಗಿರಲಿ ಮನೆಯಿಂದ ಆಚೆ ಬಿಸಾಕಬಾರದು. ಹಾಗೆ ಪೊರಕೆ ತರೋಕೆ ಯಾವ ದಿನ ಶ್ರೇಷ್ಠ ಅಂತ ನೋಡಿದ್ರೆ ಗುರುವಾರ ಅನ್ನೋದು ಬಹಳ ಶ್ರೇಷ್ಠವಾದಂತಹ ದಿನ. ಹಾಗಾಗಿ ಮನೆಗೆ ಗುರುವಾರ ನಾವು ಪೊರಕೆಯನ್ನು ತರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿರುವಂಥ ಎಲ್ಲ ದುಗುಡಗಳು ದೂರ ಆಗುತ್ತೆ. ಮನೆ ಶುದ್ಧ ಆಗೋದಷ್ಟೇ ಅಲ್ಲದೆ ಆಯಿತಾ, ಅದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಗೆ ಬರುತ್ತೆ. ಹಾಗೆ ಪೊರಕೆಗಳನ್ನು ಯಾವತ್ತೂ ಅಷ್ಟೇ ಶುಕ್ರವಾರ, ಮಂಗಳವಾರ ಹಾಗೂ ಶನಿವಾರ ಹೊರಗಡೆ ಎಸಿಬಾರದು. ಮತ್ತು ಪೊರಕೆಗಳನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಆಯಿತಾ, ಈಗ ನೀವು ನೋಡಿ ಮನೆಯೆಲ್ಲ ಗುಡಿಸಿದ ಮೇಲೆ ಆಯಿತಾ ಅದನ್ನು ಹೆಂಗೆ ಅಂದ್ರೆ ಹಂಗೆ ಇಟ್ಬಿಟ್ಟಿರ್ತಾರೆ. ಆಯಿತಾ, ಉಲ್ಟಾ ಇಟ್ಬಿಟ್ಟಿರ್ತಾರೆ ಅಥವಾ ಬಾಗಿಲ ಹಿಂದೆ ಇಟ್ಟಿರ್ತಾರೆ. ಗೊತ್ತಾಯ್ತಾ? ಪೊರಕೆಗೆ ನೋವು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹೌದಾ? ಕೆಲವರು ಪೊರಕೆ ತುಳಿತಾ ಇರ್ತಾರೆ ಅಥವಾ ಕೆಲವರು ಬಾಗಿಲಿಂದ ಪೊರಕೆ ಇಟ್ಟಿರ್ತಾರಲ್ಲ, ಬಾಗಿಲು ಹಾಕಿದಾಗ ಅದರದ್ದು ಗರಿಗಳೆಲ್ಲ ಬಾಗಿಲಿಗೆ ಸಿಕ್ಕಾಕೋತಾ ಇರುತ್ತೆ. ಈ ರೀತಿ ಆದಾಗ ಏನಾಗುತ್ತೆ ಅಂದರೆ ಲಕ್ಷ್ಮಿಗೆ ಅಪಮಾನ ಮಾಡಿದ ಹಾಗೆ ಅಂತ. ಹಾಗಾಗಿ ಹಿಂದಿನ ಕಾಲದವರೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ಸಾಯಂಕಾಲ ದೀಪವನ್ನು ಹಚ್ಚಿದ ಮೇಲೆ ಕಸ ಗುಡಿಸಬಾರ್ದು ಅಂತ ಹೇಳ್ತಿದ್ರು. ಯಾಕೆ? ಲಕ್ಷ್ಮಿ ಮನೆಯಿಂದ ಆಚೆ ಹೊರಟೋಗ್ತಾಳೆ ಅಂತ. ಹಾಗಾಗಿ ಈಗೇನಾಗಿದೆ ಅಂದರೆ ರಾತ್ರಿ ಎಲ್ಲ ಮಲ್ಕೊಂಡ ಮೇಲೆ ನಾವೇನು ಮಾಡ್ತೀವಿ? ಬೇಕು ಅಂತ ತಗೊಂಡು ಕಸನ ರೋಡಲ್ಲಿ ಬಿಸಾಕ್ಬಿಡ್ತೀವಿ. ಇದೆಲ್ಲ ಏನು ನಮಗೆ ದರಿದ್ರ. ಗೊತ್ತಾಯ್ತಾ? ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಒಂದು ₹50 ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ. ಮನೆ ಹತ್ರ ಕಸದವ್ರು ಬರ್ತಾರೆ, ಅವ್ರು ತೊಗೊಂಡೋಗ್ತಾರೆ. ಶುಭವಾಗಿ.